ಒಂದು ನನಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಂದು 2 ಸಲ ನಾನು ಮತ್ತೆ ಸಂಬಂಧಪಟ್ಟಂತ ಯಾರ ಜೊತೆ ಮಾತಾಡಿದ್ದೀನಿ ಅಂತ ನಾನು ಹೇಳಕ್ಕೆ ತಯಾರಾಗಿಲ್ಲ. ನನ್ನ ಭಾವನೆ ಇಷ್ಟೇ, ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳುನಾಡು ಸರ್ಕಾರ ಮಾಡಬೇಕು ಅಂತಿದ್ದರಿಂದ ನನ್ನ ಮೊದಲನೇ ಆದ್ಯತೆ ಏನು ತುಮಕೂರಿನ ಮತ್ತು ನೆಲಮಂಗಲ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ, ಅದಿಲ್ಲ ಅಂದರೆ HAL ಏನು ಏರ್ಪೋರ್ಟ್ ಇದೆ ಇವಾಗಲೇ ಹಳೇದು, ಅದನ್ನು ಪೂರ್ತಿ ಇದು ಮಾಡಿ, ಅದಕ್ಕೆ ಅಂಥ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ. ಮತ್ತು ನಮಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲೇ ಬರೋದ್ರಿಂದ ಇಲ್ಲ ಮಾಡಿದ್ರೆ 100ಕ್ಕೆ 100 ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನುಕೂಲ. ಯಾಕಂದರೆ 16 ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಾಗಾಲೋಟದಲ್ಲಿ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ. ಆ ತುಮಕೂರಿನಲ್ಲಿ ಮಾಡಿ, ತುಮಕೂರಿಗೆ ಹೊಂದ್ಕೊಂಡಿರುವಂಥ ನೀವು ದಾಬಾಸ್ಪೇಟೆಯಲ್ಲಿ ಮಾಡ್ತೀರಾ, ನೆಲಮಂಗಲ ಮಾಡ್ತೀರಾ, ಇಲ್ಲಿ ಮಾಡ್ತೀರಾ, ನಮಗೇನು ತಗರಾಲಿಲ್ಲ. ಆದರೆ ಅದನ್ನು ಬಿಟ್ಟು ಇನ್ನೆಲ್ಲ ಹೋಗೋದು ಬದಲಿಗೆ ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಹಳೇದೇನಿದೆ ನಮ್ಮ ಇದನ್ನು ಏರ್ಪೋರ್ಟನ್ನು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನು ಮಾಡಿದ್ರು ಒಳ್ಳೆಯದು. ನಾನು ಇವತ್ತವರೆಗೂ ನಿನ್ನೆ ಮೊನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಮೊದಲು ಕೇಂದ್ರಕ್ಕೆ ಮನವಿ ಮಾಡೋದು ಕೇಂದ್ರ ಸರ್ಕಾರದ ಇದಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾಳೆಯಲ್ಲಿ ನಾನೊಂದು ಪತ್ರವನ್ನು ಬರಿತಾ ಇದ್ದೀನಿ. ಒಂದು ನನಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಂದು 2 ಸಲ ನಾನು ಮತ್ತೆ ಸಂಬಂಧಪಟ್ಟಂತ ಯಾರ ಜೊತೆ ಮಾತಾಡಿದ್ದೀನಿ ಅಂತ ನಾನು ಹೇಳಕ್ಕೆ ತಯಾರಾಗಿಲ್ಲ. ನನ್ನ ಭಾವನೆ ಇಷ್ಟೇ, ಏನು ಹೊಸೂರಿನಲ್ಲಿ ಈಗಾಗಲೇ ತಮಿಳುನಾಡು ಸರ್ಕಾರ ಮಾಡಬೇಕು ಅಂತಿದ್ದರಿಂದ ನನ್ನ ಮೊದಲನೇ ಆದ್ಯತೆ ಏನು ತುಮಕೂರಿನ ಮತ್ತು ನೆಲಮಂಗಲ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ, ಅದಿಲ್ಲ ಅಂದರೆ HAL ಏನು ಏರ್ಪೋರ್ಟ್ ಇದೆ ಇವಾಗಲೇ ಹಳೇದು, ಅದನ್ನು ಪೂರ್ತಿ ಇದು ಮಾಡಿ, ಅದಕ್ಕೆ ಅಂಥ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ. ಮತ್ತು ನಮಗೆ ಏನು ತಾಂತ್ರಿಕವಾಗಿ ಎಲ್ಲವೂ ಕೂಡ ಆ ಭಾಗದಲ್ಲೇ ಬರೋದ್ರಿಂದ ಇಲ್ಲ ಮಾಡಿದ್ರೆ 100ಕ್ಕೆ 100 ನೀವು ಮಾಡಿದ್ರೆ ತುಮಕೂರು ಎಲ್ಲದಕ್ಕೂ ಕೂಡ ಅನುಕೂಲ. ಯಾಕಂದರೆ 16 ಬೈಪಾಸ್ಗಳ ಜೊತೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಾಗಾಲೋಟದಲ್ಲಿ ಬೆಳೀತಕ್ಕಂಥದ್ದು ತುಮಕೂರು ಮಾತ್ರ. ಆ ತುಮಕೂರಿನಲ್ಲಿ ಮಾಡಿ, ತುಮಕೂರಿಗೆ ಹೊಂದ್ಕೊಂಡಿರುವಂಥ ನೀವು ದಾಬಾಸ್ಪೇಟೆಯಲ್ಲಿ ಮಾಡ್ತೀರಾ, ನೆಲಮಂಗಲ ಮಾಡ್ತೀರಾ, ಇಲ್ಲಿ ಮಾಡ್ತೀರಾ, ನಮಗೇನು ತಗರಾಲಿಲ್ಲ. ಆದರೆ ಅದನ್ನು ಬಿಟ್ಟು ಇನ್ನೆಲ್ಲ ಹೋಗೋದು ಬದಲಿಗೆ ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಹಳೇದೇನಿದೆ ನಮ್ಮ ಇದನ್ನು ಏರ್ಪೋರ್ಟನ್ನು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿ ಅದನ್ನು ಮಾಡಿದ್ರು ಒಳ್ಳೆಯದು. ನಾನು ಇವತ್ತವರೆಗೂ ನಿನ್ನೆ ಮೊನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಮೊದಲು ಕೇಂದ್ರಕ್ಕೆ ಮನವಿ ಮಾಡೋದು ಕೇಂದ್ರ ಸರ್ಕಾರದ ಇದಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾಳೆಯಲ್ಲಿ ನಾನೊಂದು ಪತ್ರವನ್ನು ಬರಿತಾ ಇದ್ದೀನಿ.